ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಸಿ ಕಡಲೆಕಾಯಿನ ಬೇಯಿಸೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕಡಲೆಕಾಯಲ್ಲಿ ತುಂಬಾ ಮಣ್ಣಿರುತ್ತೆ, ಚೆನ್ನಾಗಿ ಒಂದು 4-5 ಸಲ ತೊಳಿಬೇಕು. ತುಂಬ ಕೆಂಪು ಮಣ್ಣು, ಬ್ಲ್ಯಾಕ್ ಮಣ್ಣಲ್ಲೆಲ್ಲ ಬೆಳೆಸಿರ್ತಾರೆ. ಬ್ಲ್ಯಾಕ್ ಮಣ್ಣು ಆ ಥರ ಇದ್ದರೆ ಜಾಸ್ತಿ ಕಚ್ಕೊಂಡಿರುತ್ತೆ. ಅದನ್ನು ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ತೊಳೆಯೋದ್ರಿಂದ ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ಇಸ್ಕಿ ತೊಳಿಬೇಕು. ಇದನ್ನು ಬೇಯಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ, ಯಾರು ಗೊತ್ತಿಲ್ವೋ ಅಂಥವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. ಬನ್ನಿ ಈಗ ಕಡಲೆಕಾಯಿನ ಯಾವ ರೀತಿ ಬೇಯಿಸೋದು ಅಂತ ತಿಳಿಸ್ಕೊಡ್ತೀನಿ. ಈಗ ಇದನ್ನು 1-2 ಸಲ ನಾನು ಮಣ್ಣಿರುತ್ತೆ ಅಂತ ವಾಶ್ ಮಾಡಬೇಕು. ಚೆನ್ನಾಗಿದೆ, ಇನ್ನೂ 1-2 ಸಲ ವಾಶ್ ಮಾಡಬೇಕು. ಇದನ್ನು ಕ್ಲೀನಾಗಿ ತೊಳೆದು ತೊಗೋತೀನಿ. ಇದನ್ನ ಬನ್ನಿ ಈಗ ಚೆನ್ನಾಗೆ ವಾಶ್ ಮಾಡಿ ತೊಗೊಂಡಿದ್ದೀನಿ. 1-2-3 ಸಲ ತೊಳೆದಿದ್ದೀನಿ. ನೋಡಿ, ಚೆನ್ನಾಗಿ ವಾಶ್ ಆಗಿದೆ, ಮಣ್ಣು ಕೂಡ ಇಲ್ಲ. ಈಗ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ, ಈಗ ನಾನೊಂದು ಸ್ಮಾಲ್ ಕುಕ್ಕರ್ನ ತೊಗೊಂಡಿದ್ದೀನಿ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದನ್ನು ಕಡಲೆಕಾಯಿನೆಲ್ಲ ಕುಕ್ಕರ್ ಒಳಕ್ಕೆ ಹಾಕಬೇಕು. ಕಡಲೆಕಾಯಿ ಒಂದು ಬಟ್ಲಷ್ಟಿತ್ತು. ನಾನು ಇಲ್ಲಿ ಅದರ ಅರ್ಧ ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಇದಕ್ಕೆ 1 ಹಿಡಿ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪೆ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನಮಗೆ ಅಳತೆ ಗೊತ್ತಾಗುತ್ತೆ, ಅದರಿಂದ ನಾನು ಕಲ್ಲುಪ್ಪು ಹಾಕೋತಾಯಿದ್ದೀನಿ. ಈಗ ಕಲ್ಲುಪ್ಪು ಹಾಕಿ ನೀರೇನು ಬಿಸಿ ಇರಲ್ಲ, ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇದನ್ನು ಒಂದು 3 ಅಥವಾ 2 ವಿಷಲ್ನ ಕೂಗಿಸ್ಬೇಕು. ಬನ್ನಿ ಈಗ ಇದನ್ನು ವಿಷಲ್ ಕೂಗೋಕ್ಕೆ ಇಡೋಣ. ಬನ್ನಿ, ಈಗ ಕುಕ್ಕರ್ ವಿಷಲ್ ಬಿಟ್ಟಿದೆ. ಇದು ತುಂಬ ಬಿಸಿ ಇದ್ದಾಗಲೇ ಕಡಲೆಕಾಯಿನ ಬಸ್ಕೋಬೇಕು, ಇಲ್ಲಾಂದರೆ ಕಡಲೆಕಾಯಿ ಒಳಕ್ಕೆಲ್ಲ ನೀರು ಹೋದರೆ ಬಾಯಿಗೆ ತಿನ್ನುವಾಗೆಲ್ಲ ನಮಗೆ ನೀರೇ ಸಿಗುತ್ತೆ. ಹಾಗಾಗಿ ನಾವು ಬಿಸಿ ಇದ್ದಾಗಲೇ ಇದನ್ನು ಈ ಥರ ಒಂದು ಪಾತ್ರೆಗೆ ಜಾಲರಿ ಇಟ್ಟು ಬಸ್ಕೋಬೇಕು. ಇದು ನೀರು ಚೆನ್ನಾಗಿ ಸೋರ್ತಾ ಇರುತ್ತೆ. ಸಾಕು, ಇಷ್ಟ ಆದರೆ ಈಗ ನಾವು ಇದನ್ನು ತಿನ್ಬೋದು. ನೋಡಿ, ಈಗ ತುಂಬ ಹದವಾಗಿ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಬಿಡಿಸ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲ ಅದಾಗ ಹಾಕ್ಕೊಂಡು ಮಾಡಿದ್ರೆ ಬೇಗ ರೆಡಿ ಆಗುತ್ತೆ. ಕಡಲೆಕಾಯಿ ಬೇಯಿಸೋದಂತೂ ತುಂಬಾ ಈಸಿ. ಓಕೆ ಫ್ರೆಂಡ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.